ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ತುಂಬ ನ್ಯೂಸ್ಗಳಿದೆ ಕವರ್ ಮಾಡಲಿಕ್ಕೆ, ಹಾಗಾಗಿ ನ್ಯೂಸ್ನೇ ಫಸ್ಟು ಮಾತಾಡ್ಬೋಣ ಯಾವ್ಯಾವ್ದಿದೆ ಅಂತ. ಒಂದು ನಿಮಗೆ ಗೊತ್ತಿದೆ ಮೇನ್ ನ್ಯೂಸ್, ಇವತ್ತು ಬೆಳಗ್ಗೆ ಕೂಡ ಮಾತಾಡಿದ್ವಿ. ಏನು ಇವಾಗ ಇಸ್ರೇಲ್ದು ಮತ್ತು ಹಮಾಸ್ದು ಒಂದು ಸಂಧಾನ ಮಾಡ್ಕೊಳಕ್ಕೆ ಒಪ್ಪಿದ್ದೀವಿ, US ಏನು ಹೇಳ್ತಾ ಇದ್ರು ಆ ಟರ್ಮಿಗೆ ಒಪ್ಪಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಸೀಸ್ ಫೈರ್ ಆಗಿತ್ತು. ಅಂದರೆ ನಿಲ್ಲಿಸಿದ್ರು ತಾತ್ಕಾಲಿಕವಾಗಿ, ಯುದ್ಧ ನಿಲ್ಲಿಸ್ತೀವಿ ಅಂತ. ಅಲ್ಲೆಲ್ಲ ನೋಡಿ ನಿಲ್ಲಿಸ್ತೀವಿ ಅಂತ ಹೇಳ್ತಾರೆ. ರಷ್ಯಾದು ಉಕ್ರೇನ್ದು ಇದೇ ಥರ ನಡೀತಾ ಇದೆ, ಬಾಂಬ್ಗಳು ಹಾಕೊತಾನೆ ಇರ್ತಾರೆ, ಇರ್ತಿಲ್ಲ ಇತ್ತು. ಆದರೆ ಇಸ್ರೇಲ್ದು ಹಮಾಸ್ದು ನಿಂತಿರುವಂಥದ್ದು, ಅದು US ಇಂಟರ್ವೆನ್ಷನ್ ಆಗಿ ನಿಂತಿರುವಂಥದ್ದು ಒಂದು ಪಾಸಿಟಿವ್ ಆಗಿ ಇವತ್ತು ಎಲ್ಲ ಕಡೆ ಅದು ವ್ಯಕ್ತಪಡಿಸ್ತಾ ಬಂದರು. ಯಾಕೆಂದರೆ ನಿನ್ನೆ ಸಂಜೆನೇ ಅದು ಕನ್ಫರ್ಮ್ ಆಯಿತು, ಎಲ್ಲ ನಾವು ಒಪ್ಕೊಂಡಿದ್ದೀವಿ USಗೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸೊ ಅದಾಗ್ತಿದಂಗೆ ಕ್ರೂಡಲ್ಲಿ ರಿಯಾಕ್ಟ್ ಆಗ್ತಾ ಹೋಯಿತು. ಜೊತೆಗೆ ಪೀಸ್ ಪ್ರೈಸು, ಏನು ನೋಬೆಲ್ ಪೀಸ್ ಪ್ರೈಸ್ ಕೊಡ್ತಾರಲ್ಲ ನೋಡಿ, ಒಬಾಮ ಅವರಿಗೆ ಕೊಟ್ಬಿಟ್ಟಿದ್ರು ಒಂದ್ಸಲ ಹಿಂದೆ. ಟ್ರಂಪ್ ಅವ್ರದ್ದು ಏನು ಹಠ, ನಾನು ತೊಗೊಳ್ಲೇಬೇಕು ನೋಬೆಲ್ ಪೀಸ್ ಪ್ರೈಸ್, ನನಗೂ ಕೊಡಲೇಬೇಕು ಅಂತ ಇವ್ರದ್ದು ಆಯಿತಾ. ಸೊ ಅದು ಆಲ್ರೆಡಿ ಇವತ್ತು ಬಂದಿದೆ, ಅವ್ರಿಗೆ ಕೊಟ್ಟಿಲ್ಲ ಇವಾಗ. ಈಗ ಮತ್ತೆ ಅದಕ್ಕೂ ಇವಾಗ ಫುಲ್ ಉರ್ಕೊಂಡಿರ್ತಾರೆ ಅವ್ರು ಇವಾಗ. ಯಾಕೆಂದರೆ ಸುಮಾರು ಸಲ ಎಲ್ಲ ನಾನು ನಿಲ್ಲಿಸ್ತಾರೆ ನಾನೇ, ಎಲ್ಲ ಕಡೆ ಯುದ್ಧ ನಿಲ್ಲಿಸ್ತಾರೆ ನಾನೇ ಅಂತ ಹೇಳ್ಕೊಂಬರ್ತಾಯಿದ್ರು. ಬಟ್ ಅವರು ನೋಬೆಲ್ ಪೀಸ್ ಅವರು ನೀವು ಆ್ಯಕ್ಚುಲಿ ಟ್ವೀಟ್ ಮಾಡಿದ್ದು ನೋಡಬೇಕು. ಪಕ್ಕ ಇವರಿಗೆ ಟ್ರಂಪ್ ಅವರಿಗೆ ಮಾಕ್ ಮಾಡಿ ಟ್ವೀಟ್ ಮಾಡ್ದಂಗೆ ಇದೆ. ಇವಾಗೆಲ್ಲ ಎಲೆಕ್ಷನ್ಗಳೆಲ್ಲ ಫುಲ್ ಇವಾಗ ಗೋಲ್ಮಾಲಲ್ಲಿ ನಡೆಸ್ತಾ ಇದ್ದಾರೆ, ಎಲ್ಲ ಅವ್ರಿಗೆ ವೈಲೆನ್ಸನ್ನೇ ಇವಾಗ ಪೋಕ್ ಮಾಡ್ತಾ ಇದ್ದಾರೆ. ಅಂದರೆ ಹೆಸರು ಹೇಳಿಲ್ಲ ಯಾರ್ದು, ಬಟ್ ಈಗಿನವರೆಲ್ಲ ಹಂಗೆ ಮಾಡ್ತಾ ಇದ್ದಾರೆ. ಆದರೆ ಇವರು ಭಿನ್ನವಾಗಿದ್ದಾರೆ ಅಂತ ಮರಿಯಾನವರು ಅವರಿಗೆ ಕೊಟ್ಟಿದ್ದಾರೆ ಈಗ ನೋಬೆಲ್ ಪೀಸ್ ಪ್ರೈಸ್ನ. ಸೊ ಪೀಸ್ ಪ್ರೈಸ್ ಹೋಯ್ತು ಬಿಡಿ, ಈ ಸಲ ಸಿಗೋದಿಲ್ಲ. ಬಟ್ ಅದೊಂದು ಮೇಜರ್ ಅಪ್ಡೇಟ್ ಆಗಿದ್ದಂಥದ್ದು. ಮಾರ್ಕೆಟ್ ಅದನ್ನ ಪಾಸಿಟಿವ್ ಆಗಿ ನೋಡುತ್ತೆ. ಯಾಕೆಂದರೆ ಗ್ಲೋಬಲ್ ಟೆನ್ಷನ್ ತುಂಬ ಇಸ್ರೇಲು ಹಮಾಸ್ದು ಇದ್ರದ್ದೆಲ್ಲ ನಡೀತಾ ಇರೋದು. ಎಸ್ಪೆಷಲಿ ಆ ಯುರೋಪಿಯನ್ ಕಂಟ್ರಿಗಳೇನಿದೆ, ಎಲ್ಲಿಂದ ಆಯಿಲ್ ಬರ್ತಾ ಹೋಗುತ್ತೋ ಅಲ್ಲಿ ಟೆನ್ಷನ್ ಇದ್ದರೆ ಎಲ್ಲ ಇಡೀ ವರ್ಲ್ಡ್ ಟ್ರೇಡಿಗೆ ಅದು ಬ್ಲಾಕ್ ಮಾಡ್ತಾ ಹೋಗುತ್ತೆ. ಇರೋದೇ ಒಂದು ಸಣ್ಣ ಸ್ಟ್ರೆಚ್ಚಲ್ಲಿ ಎಲ್ಲ ವರ್ಲ್ಡಿಂದ ಸುಮಾರು ಒಂದು 50% ಟ್ರೇಡು ಅಲ್ಲಿಂದನೇ ಪಾಸ್ ಆಗಬೇಕು. ಸೊ ಅಂಥ ಜಾಗದಲ್ಲಿ ಟೆನ್ಷನ್ ಇದ್ದರೆ ಎಲ್ಲರಿಗೂ ಟೆನ್ಷನ್. ಇವಾಗ ಅಲ್ಲಿ ಸ್ವಲ್ಪ ನಿರಾಳಾಗ್ತಿದೆ ಅಂದರೆ ಅದು ಅಕ್ರಾಸ್ ದ ಮಾರ್ಕೆಟು ಪಾಸಿಟಿವ್ ಆಗಿ ನೋಡಿರಬೇಕು ಇವತ್ತು. ಹಾಗಾಗಿ ಇಂಡಿಯನ್ ಮಾರ್ಕೆಟ್ ಕೂಡ ಅದನ್ನ ಪಾಸಿಟಿವ್ ಆಗಿ ನೋಡ್ತು. ಸೊ ಇವತ್ತು ನೀವು ನೋಡ್ತಾ ಬರೋದಾದರೆ ಯಾವುದು ಸಿಪ್ಲಾ ಅಂತ ಕಾಣಿಸುತ್ತೆ. ಫಾರ್ಮಾದಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ US ಅಲ್ಲಿ. ಏನು ಅಂದರೆ ಈಗ ಲಾಸ್ಟ್ ಮಂತ್ ಬಂದ್ಬಿಟ್ಟು ಹೇಳಿದ್ರಲ್ಲ ಟ್ರಂಪ್ ಸಾಹೇಬರು, 100% ಟ್ಯಾರಿಫ್ ಹಾಕ್ತೀವಿ ಇವಾಗ ಅದು ಫಾರ್ಮಾಗೆ. ಏನು ನಿಮ್ಮದು ಇಲ್ಲೇ ಇರಬೇಕು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಟು, ಇಲ್ಲ ಅಂತಂದರೆ ನೀವು ಬೇರೆ ಕಡೆಯಿಂದ ನಿಮಗೆ USಗೆ ತಂದು ಹಾಕ್ತಾ ಇದ್ರೆ ಮೆಡಿಸಿನ್ ಅಂದರೆ 100% ಟ್ಯಾರಿಫ್ ಕಟ್ಟಿ ಅಂತ ಹೇಳಿದ್ರಲ್ಲ. ಅದರಲ್ಲಿ ಜೆನ್ರಿಕ್ ಡ್ರಗ್ಸನ್ನು ಮೆನ್ಷನ್ ಮಾಡಿರಲಿಲ್ಲ, ಬೇರೆದೆಲ್ಲದು ಕೂಡ ಬ್ರ್ಯಾಂಡ್ ಇರುವಂಥದ್ದು ಹೇಳಿದರು. ಜೆನ್ರಿಕ್ ಡ್ರಗ್ಸಿಗೆ ಏನು ಅಂತ ಕುತೂಹಲ ಆಯಿತು. ಇವಾಗ ಏನು ಬರ್ತಾ ಇದೆ ಅಂದರೆ US ಸೆನೆಟಲ್ಲಿ ಪಾರ್ಲಿಮೆಂಟಲ್ಲೆಲ್ಲ ಈಗ ಜೆನ್ರಿಕ್ ಡ್ರಗ್ಸ್ ಇದಕ್ಕೆ ಒಳಪಡೋದಿಲ್ಲ ಅಂತ ಹೇಳಿದ್ದಾರೆ. ಇದು ಇಂಡಿಯಾಗೆ ತುಂಬ ಪಾಸಿಟಿವ್ ನ್ಯೂಸು. ಯಾಕೆಂದರೆ ಇಂಡಿಯಾದಿಂದ ಒಂದು 35% ಏನು ಎಕ್ಸ್ಪೋರ್ಟ್ ಆಗುತ್ತೋ ಅದು USಗೆ ಹೋಗ್ತಾ ಇತ್ತು. ಅಂದರೆ ಅಥವಾ US ಏನು ತರಿಸ್ಕೊಳತ್ತೋ ಡ್ರಗ್ಸು, ಅದರಲ್ಲಿ 35% ಇಂಡಿಯಾದಿಂದ ಬರ್ತಾಯಿತ್ತು ಜೆನ್ರಿಕ್ ಡ್ರಗ್ಸು. ಜೆನ್ರಿಕ್ ಡ್ರಗ್ಸ್ ಅಂದರೆ ಇವಾಗ ಇಲ್ಲಿ ಜನೌಷಧಿ ಕೇಂದ್ರ ಇದೆಲ್ಲ ಹೋದಾಗ ನಿಮಗೆ ಸಿಗುತ್ತಲ್ಲ. ಅಂದರೆ ಅದಕ್ಕೇನು ಎಕ್ಸ್ಟ್ರಾ ರಿಸರ್ಚು ಏನೋ ಒಂದು ಜಾಸ್ತಿ ವಹಿಸಬೇಕಾಗಿಲ್ಲ. ಇಂಥ ಯಾವುದೇ ಬ್ರ್ಯಾಂಡ್ ನೇಮ್ ಇರಲಿ, ಅದರ ಕಂಟೆಂಟ್ ಎಕ್ಸಾಕ್ಟ್ಲಿ ಸೇಮ್ ಇರಬೇಕು. ಎಷ್ಟು ಡೋಸೇಜು, ಏನೇನು ಇಂಗ್ರೀಡಿಯೆಂಟ್ ಹಾಕಿರ್ತಾರೆ ಎಲ್ಲ ಸೇಮ್ ಇರಬೇಕು. ಆ ಥರ ಇದ್ದರೆ ಅದು ಕಮ್ಮಿ ಕಾಸ್ಟಿಗೂ ಕೂಡ ಮಾರ್ತಾರಲ್ವ ಇಲ್ಲಿ, ಯಾಕೆಂದರೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಇನ್ವಾಲ್ವ್ ಆಗಿರೋದಿಲ್ಲ ಅಂತ. ಸೊ ಅಂಥ ಡ್ರಗ್ಗಳನ್ನು ಜೆನ್ರಿಕ್ ಡ್ರಗ್ ಅಂತಾರೆ. ಅದರಲ್ಲೂ ಒಬ್ಬೊಬ್ಬರು ಬ್ರ್ಯಾಂಡ್ ಅವರು ಒಬ್ಬೊಬ್ರದ್ದು ಕೊಡ್ತಾ ಹೋಗ್ತಾರೆ. ಬಟ್ ಕಂಟೆಂಟ್ ಜೆನ್ರಿಕ್ ಡ್ರಗ್ ಅಂತ ಕರಿತಾ ಹೋಗ್ತೀವಿ. ಸೊ ಅದಕ್ಕೆ ಇವಾಗ ಇಲ್ಲ ಅಂತ ಹೇಳಿರೋಂಥದ್ದು ಸಿಪ್ಲಾ, DV ಸ್ಲ್ಯಾಬ್ಸು, ಈ ಥರ ಕೆಲವು ಕಂಪ್ನಿಗಳಲ್ಲಿ ಇವತ್ತು ರಿಯಾಕ್ಟ್ ಮಾಡಿದೆ. ಸೊ ಸಿಪ್ಲಾ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಜೊತೆಗೆ ಕಮೆಂಟ್ಸ್ಗಳು ಕೂಡ ಸುಮಾರು ಜನ ಕೇಳಿದ್ರ, ನಾನು ನೋಡಿದ್ದೀನಿ. ಟಾಟಾ ಮೋಟರ್ಸ್ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಸುಮಾರು ಜನ ಹೇಳಿದಿರ, ಯಾವುದು ಚೆನ್ನಾಗಿ ಡ್ರೈವಿಂಗ್ ಫ್ಯಾಕ್ಟರ್ ಆಗಿರುತ್ತೆ, ಪ್ಯಾಸೆಂಜರ್ ವೆಹಿಕಲ್ಲ ಕಮರ್ಷಿಯಲ್ ವೆಹಿಕಲ್ಲ ಏನು ಅಂತ. ಅದು ಈ ವೀಕೆಂಡಲ್ಲಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಸೋಮವಾರ ತನಕ ಟೈಮ್ ಇದೆ ಯಾರಿಗಾದರೂ ಈ ಡಿಮರ್ಜರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ. ಆದರೆ ಯಾರಾದರೂ ಟಾಟಾ ಮೋಟರ್ಸಿನ ಶೇರಿನ ಎಕ್ಸ್ಪೈರಿನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ, ಮತ್ತೊಂದು ಮಾಡ್ತಾ ಇದ್ದೀರಾ ಅಂದರೆ ಡಿಮರ್ಜರ್ ಆಗ್ತಾ ಇದೆ ಅಲ್ವಾ. ಹಾಗಾಗಿ ಐ ಥಿಂಕ್ ಸೆನ್ಸಿಬಲಲ್ಲೆಲ್ಲ ಆಲ್ರೆಡಿ ದೊಡ್ಡ ಡಿಸ್ಕ್ಲೇಮರ್ನ ಕೊಡ್ತಾ ಇದ್ದಾರೆ. ಅಕ್ಟೋಬರ್ 13ನೇ ತಾರೀಕು ಅಂದರೆ ಡಿಮರ್ಜರ್ಗೆ ಹಿಂದಿನ ದಿನ ಏನಾಗಿರುತ್ತೆ, ಅದು ಎಕ್ಸ್ಪೈರಿ ಮುಗಿದೋಗ್ಬಿಡುತ್ತೆ ಓನ್ಲಿ ಇನ್ ಟಾಟಾ ಮೋಟರ್ಸ್. ಹಾಗಾಗಿ ಯಾರಾದರೂ ಪೊಸಿಷನ್ ಇಟ್ಕೊಂಡಿದ್ದೀರಾ ಟಾಟಾ ಮೋಟರ್ಸಲ್ಲಿ ಈ ಮಂತಿಂದು ಅಂದರೆ ದಯವಿಟ್ಟು ಆದಷ್ಟು ಬೇಗ ಎಕ್ಸಿಟ್ ಆಗಿ. ಯಾಕೆಂದರೆ ಡಿಮರ್ಜರ್ಗೆ ಮುಂಚೆನೇ ಎಕ್ಸ್ಪೈರಿ ಮುಗಿದೋಗುತ್ತೆ. ನಿಮ್ಗೆ ಗೊತ್ತಿರುತ್ತೆ ಅಕ್ಟೋಬರ್ 13 ಟಾಟಾ ಮೋಟರ್ಸಿನ ಎಕ್ಸ್ಪೈರಿ ಆಗಿರುತ್ತೆ ಈ ತಿಂಗಳಿಗೆ. ಸೊ ಅದೊಂದು ಹುಷಾರಾಗಿರಬೇಕು. ಜೊತೆಗೆ ಯಾವ ರೀತಿಯಾಗಿ FIಗಳು ಬೈ ಮಾಡ್ತಾ ಇದ್ದಾರೆ ಸ್ಟಾಕಲ್ಲಿ ಅಂತ ಗೊತ್ತಾಗುತ್ತಾ ಅಂತ ಕೇಳಿದ್ದಾರೆ. ಸರ್ ಇವಾಗ ನಾವು ಸ್ಟಾಕ್ ಸ್ಪೆಸಿಫಿಕ್ ಮಾತಾಡೋಗಿಲ್ಲ, ಬಟ್ ಹಿಂದೆ ಸುಮಾರು ವಿಡಿಯೋಗಳಲ್ಲಿ ನಾನು ಚಾರ್ಟ್ ಸ್ಟಾಕಿನ ಹಿಂದಿನ ವಿಡಿಯೋಗಳು ನೀವು ನೋಡ್ತಾ ಇದ್ರೆ ವಾಲ್ಯೂಮ್ ಬಗ್ಗೆ ಮಾತಾಡ್ತಾ ಇದ್ವಿ. ವಾಲ್ಯೂಮ್ ಯಾವ ದಿನ ನಿರೀಕ್ಷಿತ ವಾಲ್ಯೂಮ್ ಏನಿರುತ್ತೋ, ಒಂದು ರೇಂಜ್ ಇರುತ್ತೋ, ಅದಕ್ಕಿಂತ ಜಾಸ್ತಿ ಇರುತ್ತೋ ಅಂಥ ದಿನ ಅಲ್ಲಿ ಒಂದು ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಅಂದರೆ FIಗಳು DAಗಳು ಬೈ ಸೆಲ್ ಮಾಡಿರ್ಬೋದು ಅಂತ ಒಂದು ನಾವು ಕುರುಹು ಇಟ್ಕೋಬಹುದು. ಆದರೆ ಅಫಿಷಿಯಲ್ ಆಗಿ ನಮಗೆ ಸೆಬಿಯಿಂದ ಡೇಟಾ ಬರೋದ್ರ ಬಗ್ಗೆ ನಾನು MM ಪ್ರೀಮಿಯರ್ನಲ್ಲಿ FI DA ಮಾಹಿತಿ ಸರಿಯಾಗಿ ತಿಳಿಯೋಣ ಬನ್ನಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೆಕ್ಟರ್ ರೊಟೇಷನ್ನ ಸೆಬಿಗೆ ರಿಪೋರ್ಟ್ ಮಾಡ್ತಾ ಹೋಗಬೇಕು ಎವ್ರಿ ಫೋರ್ಟ್ನೈಟ್ ಬೇಸಿಸಲ್ಲಿ. ಆವಾಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಒಂದು ಲಾಸ್ಟ್ ಕ್ವಾರ್ಟರ್ದು ಇವಾಗ ಗೊತ್ತಾಗ್ತಾ ಹೋಗುತ್ತೆ, ಬಟ್ ಎವ್ರಿ ಫೋರ್ಟ್ನೈಟ್ ಬೇಸಿಸು ಸೆಕ್ಟರ್ ರೊಟೇಷನ್ನು ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಟ್
ಬಟ್ ನಿಮಗೆ ಸ್ಟಾಕ್ ಸ್ಪೆಸಿಫಿಕ್ ಆಗಿ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡಿದ್ದಾರೋ ಕಮ್ಮಿ ಮಾಡ್ತಾ ಇದ್ದಾರೋ ಎಕ್ಸಾಕ್ಟ್ ಡೇಟಾ ಬೇಕು ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಅಂದರೆ ನೀವು ನೆಕ್ಸ್ಟ್ ಕ್ವಾರ್ಟರ್ಲಿ ಹಿಂದಿನ ಕ್ವಾರ್ಟರ್ ಗೊತ್ತಾಗುತ್ತೆ ಆ ಥರ. ಸೊ ಒಂದು 3 months ವೇರಿಯೇಷನ್ ಇರುತ್ತೆ. ಸ್ಕ್ರೀನರು, ಟಿಕರ್ ಟಿಪ್ಪು, ಬೇಕಾದಷ್ಟು ಯಾವ್ಯಾವ ಸ್ಕ್ರೀನರ್ಗಳಿದೆಯೋ ಅದರಲ್ಲಿ ನಾವು ಅದನ್ನ ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಸೆಕ್ಟರಲ್ ರೊಟೇಷನ್ನು ಎವ್ರಿ 15 days ಡೇಟಾ ಬರ್ತಾ ಹೋಗುತ್ತೆ. ಅದನ್ನ ನಾನು ಕವರ್ ಮಾಡಿದ್ದೀನಿ ಪ್ರೀಮಿಯರ್ಲಿ. ಜೊತೆಗೆ NPS ಬಗ್ಗೆ ಸುಮಾರು ಜನ ಕೇಳಿದ್ರಿ. ಅಟಲ್ ಪೆನ್ಷನ್ ಯೋಜನೆಯಲ್ಲಿ ಇನ್ವೆಸ್ಟ್ ಮಾಡಿದರೆ NPS ಅಲ್ಲಿ ಮಾಡ್ಬೋದು, ಖಂಡಿತ ಮಾಡ್ಬೋದು. ಜೊತೆಗೆ NPS ಅಲ್ಲಿ ಇವತ್ತು ಬಂದಿದೆ ಅಲ್ವಾ 10 ಫಂಡ್ ಹೌಸ್ಗಳೇನಿದೆ, ಈಗ ಬ್ಯಾಂಕಿಂಗ್ ಫಂಡ್ ಹೌಸ್ಗಳು, ಆಕ್ಸಿಸ್ಸು, SBI, ಕೋಟೆಕ್ಕು, ಇವ್ರದ್ದು ಏನೇನಿದೆ, ಜೊತೆಗೆ ಒಂದಿಷ್ಟು ಬೇರೆಯವ್ರದ್ದು ಇದೆಯಲ್ಲ, ಬ್ಯಾಂಕಿಂಗ್ ಥರ ಇರೋರು ಆಫರ್ ಮಾಡ್ತಾರಲ್ಲ, ಅವ್ರದ್ದೆಲ್ಲದ್ರಲ್ಲೂ ಎಷ್ಟು % ಅಲೋ ಮಾಡ್ತೀವಿ, ವಿಮೆನ್ಗೆ ಏನಾದರೂ ಬೇರೆ ಕ್ರೈಟೀರಿಯಾ ಇದೆಯಾ, NPS ಏನೇನು ಅಂತ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಅಕ್ಟೋಬರ್ 17ನೇ ತಾರೀಕು ತನಕ ಕಾಯ್ತಾ ಇದ್ದೀನಿ. ಯಾಕೆಂದರೆ 80% ಬಿಡ್ರೋ ಅಲ್ಲ, ಏನು ಕತೆ, ಆಮೇಲೆ 60 ವರ್ಷ ತನಕ ಇನ್ವೆಸ್ಟ್ ಮಾಡಬೇಕಾ ಅಥವಾ ಬರೀ 15 ವರ್ಷ ತನಕ ಇನ್ವೆಸ್ಟ್ ಮಾಡಬೇಕಾ, ಇದೆಲ್ಲದನ್ನು ಕೂಡ ಕ್ಲಾರಿಫೈ ಮಾಡ್ತಾರೆ. ಜೊತೆಗೆ ಈ ಇರೋ ಮಾಹಿತಿ ಪ್ರಕಾರ ನೀವು ಆಲ್ರೆಡಿ NPS ನಲ್ಲಿ ಹೂಡಿಕೆದಾರರಾಗಿದ್ದೀರಾ ಅಂತಂದರೆ, ಏನಾದರೂ ಒಂದು ಕಾರ್ಪಸ್ನ ಬಿಲ್ಡ್ ಮಾಡಿದ್ದೀರಾ NPS ನಲ್ಲಿ ಅಂದರೆ, ಅದನ್ನು ಹೊಸ ಫಂಡಿಗೆ ಟ್ರಾನ್ಸ್ಫರ್ ಮಾಡುವಂಥ ವ್ಯವಸ್ಥೆ ಇರೋದಿಲ್ಲ. ಆಯಿತಾ, ಬೇಕಾದ್ರೆ ನೀವು ಹಳೆ ಫಂಡನ್ನು ಬಿಟ್ಬಿಟ್ಟು ಅದರಲ್ಲಿ ಇನ್ವೆಸ್ಟ್ ಮಾಡೋದನ್ನು ಬಿಟ್ಬಿಟ್ಟು ಹೊಸ ಫಂಡನ್ನು ಚೂಸ್ ಮಾಡಿಕೊಂಡು ಮಲ್ಟಿ ಸ್ಕೀಮ್ ಫ್ರೇಮ್ವರ್ಕಲ್ಲಿ ನಾನು NPS ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕವರ್ ಮಾಡಿದ್ದೀನಿ. ಅದನ್ನು ಈ ವಿಡಿಯೋ ಎಂಡಿ ಕೊಟ್ಟಿರ್ತೀನಿ. ಅದರಲ್ಲಿ ಹೇಳ್ದಂಗೆ ಒಂದೇ ಫಂಡ್ ಅಲ್ಲದೆ ಮೊದಲೇನು ಒಂದೇ ಫಂಡ್ Tier 1 ಅಕೌಂಟ್ ಯಾರು ಇದ್ರೋ ನೀವೆಲ್ಲ ಯಾವ ಫಂಡ್ ಚೂಸ್ ಮಾಡಿದ್ರೋ ಅದೇ ಫಂಡಲ್ಲೇ ಇನ್ವೆಸ್ಟ್ ಮಾಡಬೇಕಾಗಿತ್ತು. ಈಗ ಹಾಗಿಲ್ಲ, ನೀವು ಮಲ್ಟಿಪಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಈಗ ಆಲ್ರೆಡಿ ನೀವು ಇರೋ ಫಂಡು ನಿಮಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ, ಇಷ್ಟ ಇಲ್ಲ ಅಂತಂದರೆ ನೀವು ಇನ್ವೆಸ್ಟ್ ಮಾಡೋದನ್ನು ನಿಲ್ಲಿಸ್ಬೋದು. ಬೇರೆ ಹೊಸ ಫಂಡ್ ಏನು ಮಲ್ಟಿಪಲ್ ಸ್ಕೀಮ್ ಫ್ರೇಮ್ವರ್ಕಲ್ಲಿ ಕೊಡ್ತಾ ಇದ್ದಾರೋ ಅದರಲ್ಲಿ ನೀವು ಚೂಸ್ ಮಾಡ್ಕೊತ ಹೋಗ್ಬೋದು. NPSದು 17ನೇ ತಾರೀಕು ಆಗಲಿ ಫುಲ್ ಡೇಟಾ ಬರಲಿ, ಆಮೇಲೆ ಬೇಕಾದರೆ ಇನ್ನೊಂದು ಫಾಲೋ ಅಪ್ ವೀಡಿಯೋನ ಮಾಡೋಣಂತೆ. ಯಾವ ರೀತಿ ಎಲ್ಲಿ ಹೋಗಿ ರಿಜಿಸ್ಟರ್ ಮಾಡೋದು ಎಲ್ಲ ನಾನು ತೋರಿಸಿದ್ದೀನಿ. ಬಟ್ ಇನ್ನು ಡೀಟೇಲ್ ಆಗಿ ಬೇಕಾದರೆ ಮಾತಾಡ್ತಾ ಹೋಗ್ಬೋದು. ಐ ಥಿಂಕ್ ಇದಿಷ್ಟು ಕ್ವಶನ್ಸ್ಗಳು ಬಂದಿದ್ದಂಥದ್ದು. ಸ್ವಲ್ಪ ಬೇಗ ಬನ್ನಿ ಅಂತ ಹೇಳಿದರೆ ನೆನೆ ಒಬ್ಬರು, ಆಯಿತು ಬೇಗ ಬಂದಿದ್ದೀನಿ ಇವತ್ತು, ಬೇರೆ ಕೆಲಸನೂ ಇರೋದ್ರಿಂದ ಹಾಗಾಗಿ ಒಂದೊಂದು ದಿನ ಬರೋಕ್ಕಾಗೋದಿಲ್ಲ. ಸೊ ಇವತ್ತು ಸಿಪ್ಲಾ ಇವತ್ತಿನ ಟಾಪ್ ಗೇನರ್ ಆಗಿತ್ತು. ಅದೇ ರೀತಿಯಾಗಿ ಯಾವುದು ಇವತ್ತಿನ ಟಾಪ್ ಲೂಸರು, ಐ ಥಿಂಕ್ ಟಾಟಾ ಸ್ಟೀಲೇ ಇವತ್ತಿನ ಟಾಪ್ ಲೂಸರ್ ಥರ ಕಾಣಿಸ್ತಾ ಇದೆ ನನಗೆ. 1.45%. ಐ ಥಿಂಕ್ ಮೊನ್ನೆ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿತ್ತು ಟಾಟಾ ಸ್ಟೀಲು ಇದೆಲ್ಲ, ಯಾಕೆಂದರೆ ಅಲ್ಲಿ ಸಪ್ಲೈ ಕನ್ಸರ್ನ್ಸ್ ಬರ್ತಾ ಇದೆ ಈ ರೀತಿ ಅಂತ. ಬಟ್ ಇವತ್ತು ಅದೇ ಟಾಪ್ ಲೂಸರ್ ಆಗಿದೆ. ಬೇರೆ ಒಂದಿಷ್ಟು ಕಂಪ್ನಿಗಳು ಇವತ್ತು ನೆಗೆಟಿವ್ ಆಗಿತ್ತು. TCS ನೆನ್ನೆ ರಿಸಲ್ಟ್ ಬಂತು, ಇವತ್ತು ಪ್ರಾಫಿಟ್ ಬುಕಿಂಗ್ ಆಗಿರ್ಬೋದು, ಅದೆಲ್ಲ ನಡೀತಾ ಇದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ರೀತಿ ನೋಡ್ತಾ ಬರೋದಾದ್ರೆ ಹಿಂದೂಸ್ತಾನ್ ಜಿಂಕ್ ಅಂತ ಕಾಣಿಸುತ್ತೆ ಟಾಪ್ ಲೂಸರ್ ಇವತ್ತು. 2.72 ನೆನ್ನೆಲ್ಲ ತುಂಬ ಮೇಲೋಗಿತ್ತು. DB ಸ್ಟ್ಯಾಪ್ಸ್ ನಾನು ಆಗಲೇ ಹೇಳ್ದಂಗೆ ಜನರಿಕ್ ಡ್ರಗ್ಸು US-ನ ನ್ಯೂಸ್ ಕಾರಣದಿಂದಾಗಿ 5.59% ಅಪ್ ಬಂದಿರೋದ್ರ ಮೂಲಕ ಆಲ್ಮೋಸ್ಟ್ 6,500 ಲೆವೆಲ್ ತನಕ ಹೋಗಿದೆ ಈಗ. ಸೊ ನಿಫ್ಟಿ ಏನು ಮಾಡ್ತು ಅಂತ ನೋಡೋದಕ್ಕಿಂತ ಮುಂಚೆ IT ಸ್ಕ್ರೀನರ್ ಇನ್ನು ಸ್ವಲ್ಪ ದಿನ ನಿಲ್ಲಿಸ್ಬೋದೇನೋ, ಇದೇನು ದಿನ ಮಾತಾಡೋದು ಬೇಕಾಗಿಲ್ಲ. ಸೊ ನಿಫ್ಟಿನ ನೋಡ್ತಾ ಬರೋದಾದ್ರೆ ಯಾವ ಒಂದು ಚಾನಲ್ ಇತ್ತು ಆ ಚಾನಲ್ನ ಮುಂದುವರ್ಸ್ಕೊಂಡು ಹೋಗೋ ಥರ ಕಾಣಿಸ್ತಾ ಇದೆ. ಇದನ್ನ ನಾವು ಯಾವತ್ತು ಈ ಒಂದು ಝೋನಲ್ಲಿ ಇಲ್ಲಿ ಅಟೆಂಡ್ ಮಾಡ್ತಾ ಇದೆ, ಇಲ್ಲಿ ಶೂಟಿಂಗ್ ಸ್ಟಾರ್ ಬಂದಿದೆ ಅನ್ನೋ ದಿನವೂ ಕೂಡ ನಿಮ್ಗೆ ಹೇಳಿದ್ದೆ. 25,000ನ ಬ್ರೇಕ್ ಆದರೆ ಮಾತ್ರ ನಾವು ಓಕೆ ಇದು ನೆಗೆಟಿವ್ ಆಗಿ ಹೋಗೋದಕ್ಕೆ ರೆಡಿ ಆಗಿದೆ ಮತ್ತೆ ಅಂತ ನಾವು ಅನ್ಕೋಬೋದು. ಇಲ್ಲ ಅಂದರೆ ಇಲ್ಲಿ ಪಾಸ್ ಆಯಿತು ಅಂದರೆ ಈ ಝೋನಲ್ಲಿ ಪಾಸ್ ಆಗಿ 25,000 ಸಪೋರ್ಟ್ ತೊಗೊಂಡ ಮೇಲೆ ಹೋಯ್ತು ಅಂದರೆ ಏನಂತ ಅನ್ಕೋಬೇಕು, ಈ ಕೆರೆ ದಡ ಆಟ ಈ ಚಾನಲಲ್ಲಿ ಮುಂದುವರಿತಾ ಇದೆ ಅಂತ ಅನ್ಕೋಬೇಕು ಅಂತ. ಸೊ ಈಗ ಮಾರ್ಕೆಟು ಅದನ್ನೇ ಮಾಡ್ತೀನಿ ಅನ್ನೋ ಥರ ಹೇಳೋ ಥರ ಬಂದಿದೆ. 25,300ಕ್ಕಿಂತ ಮೈನರ್ ಆಗಿ ಕೆಳಗಡೆ ಕ್ಲೋಸಿಂಗ್ ಆಗಿದೆ. ಆದ್ರೂ ಕೂಡ ನೆಕ್ಸ್ಟ್ ಸ್ಟಾಪ್ ನಮಗೆ 25,400 ಇದೆ. ಯಾಕೆ ಹೇಳಿ, ಆಲ್ ಟೈಮ್ ಹೈ ಇದ್ದ ಮೇಲಿದೆ ನಿಫ್ಟಿನಲ್ಲಿ. ಬಟ್ ಐ ಥಿಂಕ್ 52 ವೀಕ್ ಹೈ ಅಂತ ಅನ್ಸುತ್ತೆ ಈ ವರ್ಷ. ಇಲ್ಲ 52 ವೀಕ್ ಹೈನು ಲಾಸ್ಟ್ ಇಯರ್ ಸೆಪ್ಟೆಂಬರ್ 52 ವೀಕ್ ಹೈ ಅಂತಲೇ ಹೇಳ್ಬೋದು. ಯಾಕಂದರೆ ಆಗೋಯ್ತು, ಸೆಪ್ಟೆಂಬರ್ ಆಗೋಯ್ತು, ಈಗ ಅಕ್ಟೋಬರ್. ಸೊ ಲಾಸ್ಟ್ 1 ವರ್ಷದಲ್ಲಿ ಮಾಡಿರುವಂಥ ಹೈ ಹತ್ತಿರದಲ್ಲಿದ್ದೀವಿ ಈಗ ಅಲ್ವಾ. ಲಾಸ್ಟು 52 ವೀಕ್ ಹೈ ಅಂತ ನೀವು ಕನ್ಸಿಡರ್ ಮಾಡೋದಾದರೆ 25,600 670 ಇದೆ 52 ವೀಕ್ ಹೈ ಲೆವೆಲ್ ಅಂತ ಇರುವಂಥದ್ದು. ಅಲ್ಲಿ ಇರುವಂಥ ಬಸ್ ಸ್ಟ್ಯಾಂಡಿನ ಸಮೀಪದಲ್ಲಿ ಇದ್ದೀವಿ. ಅಂದರೆ ಈ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಈ ಬಸ್ ಸ್ಟ್ಯಾಂಡು ಇದೆಲ್ಲಿ ಬರುತ್ತೆ ಎಕ್ಸಾಕ್ಟಾಗಿ 25,400 ಲೆವೆಲ್ಗೆ ಬರುತ್ತೆ. ಸೊ ಅದು ನೆಕ್ಸ್ಟ್ ರೆಸಿಸ್ಟೆನ್ಸ್ ಪಾಯಿಂಟ್ ಆಗಿರಬೇಕು. ಅದ್ರ ಮೇಲ್ಗಡೆ ಹೋದರೆ ಈ ನೋಡಿ ಮಾರಬುಜು ಕ್ಯಾಂಡ್ ಎಂಡಿಂಗ್ ಪಾಯಿಂಟು ಕೂಡ ಮತ್ತು ಈ ಒಂದು ಚಾನಲಲ್ಲೂ ನಿಮಗೂ ಇಲ್ಲಿ ಲೆಕ್ಕ ಹಾಕೊಂಡು ಹೋದರೆ ಇಲ್ಲಿಗೆ ಬರುತ್ತಾ ಹೋಗುತ್ತೆ. ಅಂದರೆ ಸರಿಸುಮಾರು 25,550 25,600 ಅಂತಲೇ ಅನ್ಕೋಬೋದು. 25,600 ಅದು ಈ 52 ವೀಕಿನ ಹೈ ಲೆವೆಲ್ ಕೂಡ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಮಾರ್ಕೆಟ್ ಹೋಗ್ತಾ ಇದೆಯೋ ಅನ್ನೋ ಥರ ಅನ್ನಿಸ್ತಾ ಇದೆ ಇಲ್ಲಿ. ಬಟ್ ಎಲ್ಲ ಚೆನ್ನಾಗಿದೆ, ಸಂಧಾನ ಮಾಡ್ಕೊಂಡಿದ್ದಾರೆ ಇದೆಲ್ಲ ತುಂಬ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕೆಂದರೆ ಇಂಡಿಯನ್ ಮಾರ್ಕೆಟು ಆಯಿತು ರಿಸಲ್ಟ್ ಸ್ವಲ್ಪ ಆಚೆ ಈಚೆ ಆಗ್ತಾ ಇದೆ ಅನ್ನೋದು ಬಿಟ್ಟರೆ ಇಲ್ಲಿ ಸುಮಾರು ಪಾಸಿಟಿವ್ ಅನ್ನೋ ಥರ ನ್ಯೂಸ್ ಬರ್ತಾ ಇತ್ತು. ಆದರೆ ಗ್ಲೋಬಲ್ ಟೆನ್ಷನ್ ಇಂದ ಟ್ಯಾರಿಫು ಈ ಒಂದಾದ್ರ ಮೇಲೆ ಒಂದೊಂದು ಸೆಕ್ಟರ್ ಆದಮೇಲೆ ಒಂದೊಂದು ಸೆಕ್ಟರ್ಗೆ ಮತ್ತು ಗ್ಲೋಬಲ್ ಟೆನ್ಷನ್ ಇದೆಲ್ಲದ್ರ ಮಧ್ಯದಲ್ಲಿ ಆ ಒಂದು ಕಳವಳ ಇತ್ತು. ಈಗ ಅದು ಕಮ್ಮಿ ಆಗ್ತಾ ಇರೋದು ಭಾರತ ಕೂಡ ಸಪೋರ್ಟ್ ಮಾಡಿದೆ. ಹೀಗೆ ಉಳಿಸ್ಕೊಂಡ್ರೆ ಪರವಾಗಿಲ್ಲ. ಮತ್ತೆ ಯಾರಾದರೂ ಇನ್ನೊಬ್ಬರಿಗೆ ಕೈ ಎತ್ಬಿಟ್ಟು ವೀಕೆಂಡಲ್ಲಿ ಮತ್ತೆ ಏನಾದ್ರು ಚೇಂಜಸ್ ಆಯಿತು ಅಂದರೆ ಮತ್ತೆ ಮಾರ್ಕೆಟು ಖಂಡಿತ ಅದಕ್ಕೆ ರಿಯಾಕ್ಟ್ ಆಗ್ತಾ ಇರುತ್ತೆ. ಅಂದರೆ ಏನು ಅರ್ಥ, ಖಂಡಿತವಾಗಿ ಹಿಂಗೆ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಕ್ಯಾರಿ ಮಾಡೋ ಥರ ಸಿಚುವೇಶನ್ ಇಲ್ಲ. ಯಾಕೆಂದರೆ ಓವರ್ ದ ನೈಟ್ ಓವರ್ ದ ವೀಕೆಂಡ್ ಏನು ಬೇಕಾದರೂ ಚೇಂಜಸ್ಗಳು ಆಗ್ತಾ ಹೋಗ್ಬೋದು. ಸೊ ಇವನ್ ನಾವು ಇದರಲ್ಲಿ ನೋಡ್ಕೊಂಡು ಬರ್ತಾ ಹೋಗೋದಾದ್ರೂ ಕೂಡ ಇವೆಂಟ್ಸ್ಗಳಂತ ನೋಡ್ತಾ ಹೋಗೋದಾದರೆ CPI ಇನ್ಫ್ಲೇಷನ್ ಡೇಟಾ ಯಾವುದು ಶಾರ್ಟ್ ಸೀರೀಸಲ್ಲಿ ಮಾತಾಡಿದ್ದೀವಲ್ವ, ಪ್ರತಿ ತಿಂಗಳು 13ನೇ ತಾರೀಕು 14ನೇ ತಾರೀಕು ಆ ಟೈಮಲ್ಲಿ ಇಂಡಿಯಾದಲ್ಲಿ CPI ಇನ್ಫ್ಲೇಷನ್
ಇನ್ಫ್ಲೇಷನ್ ಡೇಟಾ ಬರುತ್ತೆ. ಆದರೆ US ಇನ್ಫ್ಲೇಷನ್ ಡೇಟಾ ಮುಂದಿನ ವಾರ ಬುಧವಾರ ಬರ್ತಾ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕೆಂದರೆ ಇನ್ಫ್ಲೇಷನ್ ಜಾಸ್ತಿ ಇದೆ ಅಂದರೆ ಫೆಡ್ಡು ಕನ್ಸಿಡರ್ ಮಾಡ್ತಾರೆ ರೇಟ್ ಕಟ್ನ, ಇಲ್ಲ ಅಂದ್ರೆ ನೋಡೋಣ ಮತ್ತೆ ಇನ್ನೊಂದು ರೇಟ್ ಕಟ್ ಇದೆ ಅಲ್ವ ಡಿಸೆಂಬರಲ್ಲಿ ಒಂದಿರಬೇಕು. ಸೊ ಇಂಡಿಯಾನು ಕೂಡ ಅದೇ ರೀತಿ ಫೈನಲೈಸ್ ಮಾಡ್ತಾ ಹೋಗ್ಬೋದು ಯಾವ ರೀತಿ ಆಗುತ್ತೆ ಅಂತ ಮೇಲೆ. ಜೊತೆಗೆ ನಿಫ್ಟಿ 50 ನೋಡೋದಾದ್ರೆ ಈಗ 25,200, 25,100, 25,000 ಇಲ್ಲೆಲ್ಲ ಸೂಪರ್ ಆಗಿ ಸಪೋರ್ಟ್ ಬಿಲ್ಡಪ್ ಆಗಿದೆ, ಇನ್ಕ್ಲೂಡಿಂಗ್ 25,300 ಆಲ್ಮೋಸ್ಟ್ ಈಕ್ವಲ್ ಫೈಟ್ ಇದೆ. 25,300 ಸಸ್ಪೆನ್ಸ್ ಉಳಿಸಿದ್ದಾರೆ, ಏನು ಮಾಡ್ತಾರೆ ಅಂತ ಇವತ್ತು 25,300 ರೆಸಿಸ್ಟೆನ್ಸ್ ಆಗ್ಬೋದು ಅಂತ ನಾವು ಮಾತಾಡಿದ್ವಿ, ಅಲ್ಲಿಗೆ ಬಂದು ನಿಂತಿದೆ ಈಗ. ಬಟ್ ಲುಕಿಂಗ್ ಪಾಸಿಟಿವ್ ಅಂತಾನೆ ಅನಿಸ್ತಾ ಇದೆ ಆಗ್ತಾ ಇರುವಂಥ ಗ್ಲೋಬಲ್ ಸೆಂಟಿಮೆಂಟು ಎಲ್ಲದನ್ನು ನೋಡ್ತಾ ಬರೋದಾದ್ರೆ. ಸೊ ಪಾಸಿಟಿವ್ ಆಗಿ ನೋಡಬೇಕು, ಯಾಕಂದರೆ ಇಲ್ಲಿ ಒಂದು ಪಾಸ್ ಮಾಡಿ 25,000 ಬಿಟ್ಕೊಡ್ದಲ್ಲೇ ಮೇಲೆ ಹೋಗಿದೆ. ಸೊ ನಾವು ತಿರ್ಗಾ ನೆಗೆಟಿವ್ ಯಾವಾಗ ಚಾನ್ಸಸ್ ಇದೆ 25,000 ಬ್ರೇಕ್ ಆದರೆ ಮಾತ್ರ. ಸೊ ಎಲ್ಲಿ ತನಕ 25,000 ತನಕ ಮೇಲ್ಗಡೆ ಮಾರ್ಕೆಟ್ ಇರುತ್ತೋ ಅಲ್ಲಿ ತನಕ ಪಾಸಿಟಿವ್ ಆಗಿ ಔಟ್ಲುಕ್ ಇಟ್ಕೊಳ್ಬೇಕು. ಆಯಿತು, ಸೈಡ್ ವೈಸ್ ಆಗಿ ಉಳ್ಕೋಬೋದು, ಮತ್ತೊಂದು ಆಗ್ಬೋದು, ಬಟ್ ಮಾರ್ಕೆಟ್ ಶುಡ್ ರಿಮೇನ್ ಪಾಸಿಟಿವ್ ಅಂತಲೇ ಅನ್ನಿಸ್ತಾ ಇದೆ ಸದ್ಯಕ್ಕೆ ನೋಡೋದಾದರೆ, ಯಾಕೆಂದರೆ ಈ ಚಾನಲ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋ ಥರ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ FIDA ಡೇಟಾ ನೋಡ್ಕೊಂಬೋಣ. ಇವತ್ತು ಕೂಡ ಮಾರ್ಜಿನಲ್ಲಿ ಬೈ ಮಾಡಿದ್ದಾರೆ 459 ಕೋಟಿ, DIಗಳು 1,700 ಕೋಟಿ, ವಿಚ್ ಇಸ್ ಎ ಗುಡ್ ಸೈನ್. ಕ್ವಾರ್ಟರ್ ರಿಸಲ್ಟ್ಸ್ಗಳು ಶುರುವಾಗಿದೆ ಇವತ್ತು, ಅಂಥ ಮೇಜರ್ ಕ್ವಾರ್ಟರ್ ರಿಸಲ್ಟ್ಸ್ ಅಂತ ಯಾವುದಿಲ್ಲ. ಐ ಥಿಂಕ್ ಯೆಸ್ ಬ್ಯಾಂಕಲ್ಲಿ ಏನೋ ಒಂದು ಬಂದಿತ್ತಲ್ವ, ಯೆಸ್ ಬ್ಯಾಂಕು ಇವತ್ತೇನೋ ದೊಡ್ಡದಾಗಿ ಮೂವ್ಮೆಂಟ್ ಆಗಿದೆ ಅಂತ, ಯಾಕೆಂದರೆ ಟ್ರ್ಯಾಕ್ ಎಲ್ಲ ಮಾಡೋದು ತುಂಬ ದಿನ ಆಗೋಯ್ತು. ಬಟ್ ಯೆಸ್ ಬ್ಯಾಂಕಲ್ಲಿ ನೋಡಿ ಅವ್ರದ್ದು ESOP ಎಂಪ್ಲಾಯ್ಗಳದಿರುತ್ತಲ್ಲ, ಎಂಪ್ಲಾಯ್ ಸ್ಟಾಕ್ ಓನರ್ಶಿಪ್ ಪ್ಲಾನ್ ಅಂತ, ಅದರಲ್ಲಿ ಸುಮಾರು 12 ಲಕ್ಷ ಶೇರ್ಗಳನ್ನು ಏನೋ ಅಲಾಟ್ ಮಾಡಿದ್ದಾರೆ. ಹಾಗಾಗಿ 52 ವೀಕ್ ಹೈಗೆ ಹೋಗಿದೆ ಯೆಸ್ ಬ್ಯಾಂಕ್. 52 ವೀಕ್ ಹೈ ಅಂದರೆ ಎಷ್ಟು, 24 ರೂಪಾಯಿ 30 ಪೈಸೆ ಅಲ್ಲಿಗೆ ಹೋಗಿದೆ. ಅದು 52 ವೀಕ್ ಹೈ ಯೆಸ್ ಬ್ಯಾಂಕಿಗೆ. ಇತ್ತೀಚೆಗಷ್ಟೇ ಜಾಪನೀಸ್ ಕಂಪನಿ ಯಾವುದದು ಸುಮಿಟೋಮೋ ಮಿಟ್ಸು ಬ್ಯಾಂಕಿಂಗ್ ಕಾರ್ಪೊರೇಷನ್ SMBC ಅವರು ಒಂದಿಷ್ಟು ಸ್ಟೇಕ್ನ ತೊಗೊಂಡಿದ್ದಾರೆ, ಆಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ ಅಂತ ಬಂದಿತ್ತು ನ್ಯೂಸು. ಅದಾದಮೇಲೆ ಈಗ ESOP ಅಲೋಕೇಟ್ ಮಾಡಿದ್ದಾರೆ ಎಂಪ್ಲಾಯೀಸಿಗೆ. ಜೊತೆಗೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಕೂಡ ಐ ಥಿಂಕ್ 6.5% ಇಯರ್ ಆನ್ ಇಯರ್ ಜಂಪ್ ಬಂದಿದೆ. ಲೋನ್ಸಲ್ಲಿ ಮತ್ತೊಂದರಲ್ಲೆಲ್ಲ ಒಂದು ಹೈಯರ್ ಗ್ರೋತ್ನ ಕಾಣಿಸ್ತಾ ಇದ್ದಾರೆ ಅಂತ. ಸೊ ಪಾಸಿಟಿವ್ ಅಂತ ಆಗಿರ್ಬೋದು ಇದು. ಈ ಕಾರಣದಿಂದಾಗಿ ಚೆನ್ನಾಗಿ ಆಗಿದೆ ಓವರಾಲ್ ಈ ವರ್ಷ ಅಂತ ನೋಡ್ತಾ ಹೋದರೆ. ಎಷ್ಟು ತುಂಬ ಕೆಳಗಡೆ ಬಂದಿತ್ತು ಅನ್ಸುತ್ತೆ, 13-14 ಲೆವೆಲ್ಗೆಲ್ಲ, 13-14 ಬಂದಿಲ್ಲ ಅಂದ್ರೆ ಒಂದು 16-17 ಬಂದಿತ್ತು. ಅಲ್ಲಿಂದ 22.5% ಗ್ರೋತ್ ಆಗಿದೆ ಯಾವುದು ಯೆಸ್ ಬ್ಯಾಂಕು. ಸೊ ಇವಾಗ 24 ರೂಪಾಯಿ ಬಂದಿದೆ. ಎಗೇನ್ ಬೈಯಿಂಗ್ ಇನ್ಸ್ಟ್ರೂಮೆಂಟ್ ಅಲ್ಲ, ಬೈಯಿಂಗ್ ರೆಕಮೆಂಡೇಷನು ಅಲ್ಲ, ಬಂದಿರೋ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೋಡೋಣ ನೆಕ್ಸ್ಟು ಈ ವಾರದಲ್ಲಿ ವೀಕೆಂಡಲ್ಲಿ ಯಾವ್ದಾದ್ರು ರಿಸಲ್ಟ್ಸ್ ಇದೆಯಾ. ವೀಕೆಂಡಲ್ಲಿ ಅವ್ರು ಡಿಮಾರ್ಟ್ ಅವೆನ್ಯೂ ಸೂಪರ್ ಮಾರ್ಕೆಟ್ ಅವ್ರದ್ದು ರಿಸಲ್ಟ್ ಇದೆ. ಐ ಥಿಂಕ್ ಅಷ್ಟೇ ಅನ್ಸುತ್ತೆ ಇರೋದು. ಭಾನುವಾರ ಯಾವುದೂ ಇಲ್ಲ. ಈಗ ಶುರುವಾಗಿದೆ ನೋಡಿ, ಇನ್ನು 4,900 ಕಂಪ್ನಿಗಳು ಹೇಳಬೇಕು. ಈಗ ಒಂದು 20 ಕಂಪ್ನಿಗಳಾಗಿದೆ. ಆಲ್ಕೋಹಾಲ್ ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಅಂತ ಅವತ್ತು ಹೇಳಿದ್ನಲ್ಲ ನಿಮಗೆ. ತೆಲಂಗಾಣದಲ್ಲೇ ಬರೀ ನವರಾತ್ರಿ ಟೈಮಲ್ಲಿ 4 ದಿನದಲ್ಲಿ ಎಷ್ಟೋ ಕೋಟಿ ಸೇಲ್ ಆಗಿತ್ತು ಬರೀ ತೆಲಂಗಾಣ ಸ್ಟೇಟ್ ಒಂದರಲ್ಲೇ. ಸೊ ಆಯಿತು, ನವರಾತ್ರಿ ಎಲ್ಲರೂ ಇವಾಗ 2 ಥರ ವರ್ಗ ಇದೆ ಆಯಿತಾ. ಒಂದಿಷ್ಟು ಜನ ಇವಾಗ ಏನೂ ಮಾಡೋದಿಲ್ಲ, ಇವಾಗ ಫುಲ್ ಶಿಸ್ತಾಗಿರ್ತಾರೆ. ಇವಾಗ ನಾನ್ ವೆಜ್ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಈ ಥರ ಎಲ್ಲ ಮಾಡಿಕೊಂಡು ನವರಾತ್ರಿ ಶಕ್ತಿ ಆರಾಧನೆ ಅಂತ ಮಾಡೋರು ಇರ್ತಾರೆ. ಬಟ್ ಕೆಲವರು ಅದರಲ್ಲಿ ನಂಬಿಕೆ ಇಲ್ದಲೇ ಇದ್ದವರು ಇವಾಗ ಒಳ್ಳೆ ರಜೆ ಟೈಮು ಎಲ್ಲ ಅಲ್ವಾ. ಸೊ ಇವಾಗ ಪಾರ್ಟಿಗಳನ್ನು ಕೂಡ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಅದು ಟಾಪ್ ಪರ್ಫಾರ್ಮಿಂಗ್ ಸೆಕ್ಟರ್ ಆಗಿದೆ, ಅದಕ್ಕೋಸ್ಕರ ಹೇಳಬೇಕು ಅನಿಸ್ತು. ಮುಂದಿನ ವಾರ HCL ಟೆಕ್ ನಿಮ್ಗೆ ಹೇಳಿದ್ನಲ್ಲ, TCS ಆದಮೇಲೆ HCL ಟೆಕ್ ಬರುತ್ತೆ ಈ ಸಲ. HCL ಟೆಕ್ ಆದಮೇಲೆ ಇನ್ಫೋಸಿಸ್, ವಿಪ್ರೋ, ಟೆಕ್ ಮಹೀಂದ್ರ ಅವರೆಲ್ಲ ಬರ್ತಾ ಇದ್ದಾರೆ. ಸೊ ವಿಚ್ ಇಸ್ ಸ್ವಲ್ಪ ಆಚೆ ಈಚೆ ಹಂಗೆ ನೋಡ್ತಾ ಹೋಗಿದ್ದಾರೆ. ನೋಡೋಣ ಅದೆಲ್ಲ ಏನೇನಾಗುತ್ತೆ ಮುಂದಿನ ವಾರಗಳು ರಿಸಲ್ಟ್ಸ್ ಇದೆ. ಸೊ ಈಗ ಬ್ಯಾಂಕ್ ನಿಫ್ಟಿ ಕಡೆಗೆ ನೋಡೋದಾದರೆ, ಬ್ಯಾಂಕ್ ನಿಫ್ಟಿ ಸಕ್ಸಸ್ಫುಲಿ ಟೆಸ್ಟ್ ಮಾಡಿದೆ 26,600 ಲುಕಿಂಗ್ ಪಾಸಿಟಿವ್. ಆಲ್ರೆಡಿ ಆಲ್ ಟೈಮ್ ಹೈಯಲ್ಲಿತ್ತು ಬ್ಯಾಂಕ್ ನಿಫ್ಟಿ ನೋಡಿ, 57,500. ಇದು 52 ವೀಕ್ ಹೈ ಅಲ್ಲ ಬ್ಯಾಂಕ್ ನಿಫ್ಟಿಗೆ, ಆಲ್ ಟೈಮ್ ಹೈ ಬ್ಯಾಂಕ್ ನಿಫ್ಟಿಗೆ. ಸೊ ಆ ಲೆವೆಲ್ಗೆ ವಾಪಸ್ ಬಂದು ನಿನ್ನೋ ಥರ ಕಾಣಿಸ್ತಾ ಇದೆ. ನೋಡೋಣ ಇದು ಹಿಂಗೆ ಪಾಸಿಟಿವ್ ಆಯಿತು ಅಂದರೆ ಎಸ್ ಈ ಸಲ ಒಂದು ಆಲ್ ಟೈಮ್ ಹೈನ ಟೆಸ್ಟ್ ಮಾಡ್ಬೋದು. ಯಾಕೆಂತಂದರೆ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇರೋದು ಇಲ್ಲೇ ಆಲ್ಮೋಸ್ಟ್ ಈ ಲೆವೆಲ್ಗೆ ಬಂದುಬಿಟ್ಟಿದೆ, ಬಸ್ ಸ್ಟ್ಯಾಂಡ್ ಒಳಗಡೆ ಬಂದುಬಿಟ್ಟಿದೆ ಆಲ್ ಟೈಮ್ ಹೈನ ಬಸ್ ಸ್ಟ್ಯಾಂಡ್ ಒಳಗಡೆ ಇವತ್ತು. ಸೊ ನೆಕ್ಸ್ಟ್ ಬಂತು ಅಂದರೆ ಇಲ್ಲಿ ಈ ಝೋನ್ನ ಟೆಸ್ಟ್ ಆಗ್ತಾ ಹೋಗ್ಬೇಕಂದ್ರೆ 57,000 ಬ್ರೇಕ್ ಮಾಡ್ತಾ ಹೋಗ್ಬೇಕು. ಬ್ಯಾಂಕ್ ನಿಫ್ಟಿ ಮೊದಲಿಂದನೂ ಪಾಸಿಟಿವ್ ಆಗಿತ್ತು ಕಂಪೇರ್ ಟು ನಿಫ್ಟಿ, ಅದು ಆ ಗ್ರೋತ್ನ ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ ಕೂಡ ಸ್ಟ್ರೆಂತನ್ನು. ಅದೇ ರೀತಿಗೆ ಕ್ರೂಡು ನೋಡಿ, ಕ್ರೂಡ್ ಇವಾಗ ಟುಸ್ಪಟಾಕಿ ಆಗಿದೆ ಇವಾಗ. ಯಾಕೆಂತಂದರೆ ಟೆನ್ಷನ್ ಇದ್ದಿದೆ ಅಲ್ಲಿ ತುಂಬ. ಈಗ $65 ಕಮ್ಮಿ ಬಂದಿದೆ ಒಂದು ಬ್ಯಾರಲ್ಲಿಗೆ. ಬಿಕಾಸ್ ಅಂದರೆ ನೋಡಿ, ನಾವು ಈಗ ನಮ್ಮ ವ್ಯೂ ಪಾಸಿಟಿವ್ ಆಗಿ ಹೋಗಬೇಕು. ಕ್ರೂಡು ತುಂಬ ದಿನದಿಂದ ಕನ್ಸಲ್ಟೇಷನ್ ಆಗ್ತಿದೆ ಅನ್ನೋ ಮಾತ್ರಕ್ಕೆ ನಾವು ಕ್ರೂಡ್ ಬಿತ್ತೋಗ್ಬಿಡ್ತಲ್ಲ ಅಂತ ಹಂಗೆ ಬರ್ತು ನೋಡಿ. ಕ್ರೂಡ್ ಬಿತ್ತೋಯ್ತು ಅಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಪೆಟ್ರೋಲ್ ರೇಟ್ಗಳು ಸ್ಟೇಟ್ ಅವರು ಚೇಂಜ್ ಮಾಡ್ತಿಲ್ಲ, ಸೆಂಟ್ರಲ್ ಅವರು ಚೇಂಜ್ ಮಾಡ್ತಾ ಇಲ್ಲ, ಅದು ಬೇರೆ ವಿಚಾರ. ಅಟ್ಲೀಸ್ಟ್ ಕ್ರೂಡು ಒಂದು ಹತೋಟಿಲಿದೆ, ಕಮ್ಮಿ ಇದೆ ಅಂದರೆ ನಮ್ಮ ಇನ್ಫ್ಲೇಷನ್ ಆಗಲಿ, ಜಾಬ್ ಆಗಲಿ ಎಲ್ಲದೂ ಕೂಡ ಸ್ವಲ್ಪ ಸೇಫ್ ಆಗಿರುತ್ತೆ. ಬಟ್ ಕ್ರೂಡಲ್ಲಿ ವಾಲಟಿಲಿಟಿ ಬಂತು ಅಂದರೆ ಮಾರ್ಕೆಟ್ ಕೂಡ ರಿಯಾಕ್ಟ್ ಆಗ್ತಾ ಹೋಗುತ್ತೆ. 5,400 ಬ್ರೇಕ್ ಮಾಡಿದೆ, ಬಟ್ ಇವತ್ತು ಇನ್ನೂ ದಿನ ಮುಗ್ದಿಲ್ಲ, ಇನ್ನೂ 3 ಅವರ್ ಟ್ರೇಡ್ ಆಗ್ತದೆ, 11 ಗಂಟೆ ತನಕ ಟ್ರೇಡ್ ಆಗುತ್ತೆ ಕ್ರೂಡು. ನೋಡೋಣ ಅಷ್ಟರೊಳಗೆ ಏನೂ ಆಗಿಲ್ಲ, ಹಿಂಗೆ ಉಳ್ಕೊಂತು ಅಂತಂದರೆ ಇದು ಇಂಪಾರ್ಟೆಂಟ್ ಝೋನ್ನ ಬ್ರೇಕ್ ಡೌನ್ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ನೋಡಿ ಇಲ್ಲಿ ಒಂದು ಕೆಳಗಡೆ ಬರ್ತಾ ಇತ್ತು, ಈ ಒಂದು ಝೋನ್ನ ಟೆಸ್ಟ್ ಮಾಡ್ತಾ ಇದೆ ಬಸ್ ಸ್ಟ್ಯಾಂಡ್ ಬ್ರೇಕ್ ಡೌನ್ ಆಯಿತು ಅಂದರೆ ಆಯಿತು, ನೆಕ್ಸ್ಟ್ ಲೆವೆಲ್ಗಳು ಯಾವುದಿದೆ ಅಂತ ನೋಡಬೇಕಾಗುತ್ತೆ. ಆ ರೀತಿ ಆಗುತ್ತಾ ಅಥವಾ ಇಲ್ಲಿ ಮತ್ತೆ ಸಪೋರ್ಟ್ ತೊಗೊಂಡು
ಒಳಗಡೆ ಬಂದು ಮತ್ತೆ ಕನ್ಫ್ಯೂಷನಲ್ಲಿ ಕ್ಲೋಸಿಂಗ್ ಮಾಡುತ್ತೆ, ಏನು ಕತೆ ಅಂತ ನೋಡೋಣ. ಯಾಕೆಂದರೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ, ಎಲ್ಲರೂ ಒಬ್ಬರು ಒಂಚೂರು ಆಚೆ ಕಡ್ಡಿ ಅಲ್ಲಾಡ್ಸೋರು ಅಂದರೆ ಅದು ಮತ್ತೆ ಆ ಟ್ರಸ್ಟನ್ನು ತರಿಸೋದು ತುಂಬ ಕಷ್ಟ. ಬಟ್ ಇಟ್ಸ್ ಗುಡ್ ಇದು ಆಗ್ತಾ ಇರೋಂಥದ್ದು ಇಸ್ರೇಲು ಹಮಾಸ್ದು. ಯಾಕೆಂದರೆ ಅಲ್ಲಿ ಜನಗಳಿಗೆಲ್ಲ ನೋಡಿ ಹೆಂಗಾಗೋಗಿರುತ್ತೆ ಅಂದರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ದೀವಿ ಭಾರತದಲ್ಲಿ ಇರೋದಕ್ಕೆ ಹೇಳ್ತೀನಿ. ಯಾಕೆಂದರೆ ಒಂದು ಸೈರನ್ ಬಂತು ಅಂತಂದರೆ ನಿಮ್ಗೆ ಏನು ಬರ್ತಾ ಇದೆ, ಏನು ಅಟ್ಯಾಕ್ ಆಗಕ್ಕೆ ಬರ್ತಾ ಇದೆ ಅಂತ ಗೊತ್ತಿಲ್ಲ. ನೀವು ಬಂಕರ್ಗಳಿಗೆ ಹೋಗಿ ಅಡುಕೋಬೇಕು. 30 ಸೆಕೆಂಡ್ಸ್ 1 ಮಿನಿಟ್ ಟೈಮ್ ಇರುತ್ತೆ, ನೀವು ನೋಡಿ ಬೇಕಾದ್ರೆ ವೀಡಿಯೋಸು ಸಿಗುತ್ತೆ ಯಾವ ರೀತಿ ಅವ್ರದ್ದು ರಿಯಲ್ ಟೈಮ್ ಅಲರ್ಟ್ಸ್ಗಳನ್ನು ಕಳಿಸ್ತಾರೆ, ಮೆಸೇಜ್ ಮಾಡ್ತಾರೆ, ಫೋನ್ ಮಾಡ್ತಾರೆ, ಅಲಾರಾಮ್ ಹೊಡಿತಾರೆ. ಅಷ್ಟರೊಳಗೆ ಏನು ಮಾಡ್ತಿದ್ನೋ ಬಿಡ್ತಿದ್ನೋ ಅಂತ ಹೋಗ್ಬಿಟ್ಟು ನೀವು ಕೂತ್ಕೋಬೇಕು. ಅಲ್ಲಿ ಹೋಗಿ ಏನೋ ಡಮ್ ಅಂತ ಬ್ಲಾಸ್ಟ್ ಆಯಿತು ಅಂದರೆ ನಿಮ್ಮ ಮನೆ ಸಾಮಾನು ಉಳಿಯುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಏನೇನೋ ಈ ಜೀವನ ನಡೆಸೋರು ನೋಡಿ ಇವಾಗ ಎಲ್ಲ ಇಟ್ಕೊಂಡಿರ್ತಾರೆ ಮನೆಯಲ್ಲಿ, ಯಾವ ಗ್ಯಾರಂಟಿ ಅಂತ ನಿಜವಾಗ್ಲೂ ಅವ್ರು ನೆನೆಸ್ಕೊಂಡ್ರೆ ಅಲ್ಲಿ ಎಲ್ಲ ಜೀವನ ಮಾಡ್ತಿದ್ದವ್ರದ್ದು ಹೇಗಪ್ಪ ಅಂತ ಅನಿಸ್ತಾ ಹೋಗುತ್ತೆ. ಬಟ್ ಇಟ್ಸ್ ಗುಡ್. ಆ ದೃಷ್ಟಿಯಲ್ಲಿ ನೋಡೋದಾದರೆ 2 ದೇಶಗಳ ಅಟ್ಲೀಸ್ಟ್ ನಾಗರಿಕರ ದೃಷ್ಟಿಯಿಂದ ಅದು ಒಂದು ಒಳ್ಳೆ ಸೇನೆ ಅಲ್ವಾ. ಯುದ್ಧದಿಂದ ಏನು ಸಾಧಿಸೋಕ್ಕಾಗಲ್ಲ ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ. ಸೊ ನೋಡೋಣಂತೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ತುಂಬ ಶಾಂತವಾಗಿದೆ. ಇಂಡಿಯಾ ವಿಕ್ಸ್ ಅದೇ ಭಯ ಆಗ್ತಾ ಇರೋದು, ಇಷ್ಟು ಫ್ಲ್ಯಾಟಾಗಿ ಆರಾಮಾಗಿ ಕೂರ್ತಿದೆ ಇಂಡಿಯಾ ವಿಕ್ಸು, ಎಲ್ಲೇ ಏನೋ ಒಂದು ಟ್ರಿಗರ್ ಆಗುತ್ತಾ ಏನು ಕತೆ ಅಂತ. ಅದಕ್ಕೋಸ್ಕರನೇ ಮೇಲ್ಗಡೆ ಮಾರ್ಕೆಟ್ ಹೋಗ್ತಾ ಇದೆ ಅಂದ್ರೂ ಕೂಡ ಈಗ ತರಾತುರಿನಲ್ಲಿ ಇನ್ವೆಸ್ಟ್ ಮಾಡುವಂಥ ಕಾನ್ಫಿಡೆನ್ಸ್ ಅಂತೂ ನನಗಂತೂ ಖಂಡಿತ ಇಲ್ಲ. ಹೇಗೇನು ಹಾನೆಸ್ಟಾಗಿ ಡಿಸ್ಕ್ಲೇಮರ್ ಹೇಳ್ತಾ ಇದ್ದೀನಿ. ಸೊ ಇನ್ವೆಸ್ಟ್ ಮಾಡೋದಕ್ಕೆ ದಯವಿಟ್ಟು ಈ ಟೈಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ವೆಯ್ಟ್ ಮಾಡಿ. ಆದರೆ ಮಾರ್ಕೆಟು ಸದ್ಯಕ್ಕಂತೂ ಸ್ವಲ್ಪ ಪಾಸಿಟಿವ್ ಔಟ್ಲುಕ್ಕಲ್ಲಿ ಕಾಣಿಸ್ತಾ ಇದೆ. ನೋಡೋಣಂತೆ ಎಲ್ಲಿ ತನಕ ಹೇಗೆ ಇರುತ್ತೆ ಅಂತ. ಅದೇ ರೀತಿಯಾಗಿ ಗೋಲ್ಡಲ್ಲಿ ಇವತ್ತು ಕೂಡ ಒಂದು ಸಣ್ಣ ಒಂದು ಕರೆಕ್ಷನ್ ಏನಿಲ್ಲ, ಅಲ್ಲೇ ಒಂದು 2,000 ನೆನ್ನೆ ಒಂದು ಸ್ವಲ್ಪ ಜೋರಾಗಿ ಬಿತ್ತು. ಬಿಕಾಸ್ ಇದೆಲ್ಲ ಬಂತು, ಇವಾಗ ಗ್ಲೋಬಲ್ ಟೆನ್ಷನ್ ಸ್ವಲ್ಪ ಫ್ರೀ ಆಗ್ತಾಯಿದೆ ಅಂದರೆ ಎಲ್ಲ ಮಾರ್ಕೆಟ್ ಪಾರ್ಟಿಸಿಪೇಷನ್ ಕಡೆಗೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಗೋಲ್ಡು ಕಮೋಡಿಟಿನಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬರ್ಬೋದು ಅಂತ. ಬಟ್ ಅವ್ರಿಗೂ ಗೊತ್ತಿದೆ ಇದೆಲ್ಲ ಸುಮ್ಮನೆ ಹೇಳ್ತಾ ಇರ್ತಾರೆ, ಮಾಡ್ತಾ ಇರ್ತಾರೆ, ಹಂಗೆ ನಡೀತಾ ಇರುತ್ತೆ ಅಂತ. ಸೊ ನೋಡೋಣ, ರಿಯಾಕ್ಟ್ ಮಾಡುತ್ತೆ ಖಂಡಿತವಾಗ್ಲೂ, ಚಾರ್ಟ್ಸ್ ರಿಯಾಕ್ಟ್ ಮಾಡುತ್ತೆ, ಅವಾಗ ನಮಗೆ ಗೊತ್ತಾಗ್ತಾನೆ ಹೋಗುತ್ತೆ. ಕಾಪರು ಕೂಡ 1,000 ರೂಪಾಯಿನ ಅದು ಹಾಗೆ ಮೇಂಟೈನ್ ಮಾಡ್ಕೊತಾ ಇದೆ. 1 kgಗೆ 1,000 ರೂಪಾಯಿ ಇವಾಗ ಕಾಪರು. ನ್ಯಾಚುರಲ್ ಗ್ಯಾಸಲ್ಲೂ ಫಾಲ್ ಆಗಿದೆ, ಕ್ರೂಡಲ್ಲಿ ಫಾಲ್ ಆಗಿದೆ, ನ್ಯಾಚುರಲ್ ಗ್ಯಾಸಲ್ಲೂ ಫಾಲ್ ಆಗ್ತಾ ಇದೆ. ಅದಿಷ್ಟು ಬಿಟ್ಟು ಸ್ಟಾಕ್ ಸ್ಪೆಸಿಫಿಕ್ ಹಿಂಗಿದ್ರು ಮಾತಾಡಲ್ಲ. ಅದೇ ರೀತಿ USD INR 88 ರೂಪಾಯಿ 60 ಪೈಸೆ ಅಲ್ಲೇ ನಿಂತಿದೆ. USD INR ಏನೂ ಕಮ್ಮಿ ಆಗ್ತಾ ಇಲ್ಲ. ಇವತ್ತು ಸತೀಶ್ ಸರ್ ಗ್ರೂಪಲ್ಲಿ ಮಾತಾಡ್ತಾ ಇದ್ದೀವಲ್ವಾ, ಹಿಂದೆ ನಾವು ಸಿಲ್ವರ್ ಪರ್ ಓಜಿ ಚಾರ್ಟಲ್ಲಿ ಮಾತಾಡ್ಬೇಕಾದ್ರೆ ನಿಮ್ಗೆ ಯಾರಿಗೆ ಲೈನ್ ಇದೆಯಲ್ಲ, ಇಲ್ಲ ಇದೆಯಲ್ಲ, ಹಿಂದೆ ಮಾತಾಡಿದ್ದು ನಿಮ್ಗೆ ನೆನಪಿದೆಯಾ? ಈ ಟೈಮಲ್ಲಿ ನೋಡಿ ಸಿಲ್ವರಲ್ಲಿ ಒಂದು ಮೇಜರ್ ಬ್ರೇಕ್ಔಟ್ ಬರ್ಬೋದು ಅಂತ. ಇದೇನು ಇವಾಗ ಬಂದ್ಬಿಟ್ಟು ಹೇಳ್ತಾ ಇದ್ರೆ ಅವಾಗ ಹೇಳಿದಿರಾ ಅಂತ ಅನ್ಬಿಡಿ. ಬಟ್ ಅಲ್ಲಿ ಮೊದಲಿನ ಚಾರ್ಟ್ ನೋಡಿದವರಿಗೆ ಗೊತ್ತಿದೆ ನಿಮಗೆ. 31 ಈ ಒಂದು ಡಾಲರ್ ಏನಿದೆ ಪರ್ ಔನ್ಸು, ಅಲ್ಲಿಗೆ ಹೋಗುವಂಥ ಎಲ್ಲ ಸಾಧ್ಯತೆ ಇದೆ. ಯಾಕೆಂದರೆ ಹಿಸ್ಟಾರಿಕಲಿ ಅಂತ ನೋಡ್ತಾ ಬರೋದಾದ್ರೆ ಎಷ್ಟೋ ದಶಕಗಳಾಗೋಗಿದೆ ಸಿಲ್ವರು ಆ ಥರ ಮಾಡಿ ಅಂತ ನಾವು ಮಾತಾಡಿದ್ವಿ ಅಲ್ವಾ. ಯಾವಾಗ 2011-12 ಟೆಸ್ಟ್ ಮಾಡಿರೋದು, ಆಮೇಲಿಂದ ಆ ಝೋನ್ನ ಟೆಸ್ಟೇ ಮಾಡಿಲ್ಲ. 31 ಡಾಲರ್ನ ಅಲ್ಲಿಗೆ ಹೋಗ್ಬೋದು ಅಂತ ಈ ಲೈನಲ್ಲಿ ಹಾಕೊಂಡಾಗ ನಾವು ಮಾತಾಡ್ತಾ ಇದ್ವಿ ಅವಾಗ. ಇವಾಗ ಏನದು ಟಿಪಿಕಲ್ ಒಂದು ಇದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಬ್ರೇಕ್ಔಟು ಆಗುತ್ತೆ ಅಂತ ನೋಡಿ. ಎಲ್ಲಿಗೆ ಹೋಯ್ತು ಸಿಲ್ವರ್ ಇವಾಗ. ಬಟ್ ಹೇಳಿದ್ದಂಥದ್ದು ಆ ಲೆವೆಲ್ ಹೋಗಿದೆ. ಬಟ್ ನೋಡಿ 2010-11 ನಾವು ಈ ಥರ 1,45,000 1,50,000 ಹೋಗಿದೆಯಲ್ಲ 1 kg, ಆ ಥರ ನಂಗೆ ನೆನಪೇ ಇಲ್ಲ ಸಿಲ್ವರ್ ಹೋಗಿರೋದಲ್ವಾ. ಯಾವತ್ತೂ ನಾವು ಕೇಳಿಲ್ಲ 1 ಲಕ್ಷದ ಮೇಲೆಲ್ಲ ಹೋಗಿದೆ ಸಿಲ್ವರು ಅಂತ. ಅದಲ್ಲದೆ 1980ನೇ ಇಸ್ವಿನಲ್ಲೂ ಕೂಡ ಈ ಲೆವೆಲ್ ಈಗೇನು ಲೆವೆಲ್ ಹೋಗಿದೆಯಲ್ಲ ಆ ಲೆವೆಲ್ಗೆ ಹೋಗಿದೆ. ಬಟ್ ಆವಾಗಲೂ ನಾವು ನಮ್ಮ ಪೇರೆಂಟ್ಸ್ ಆಗಲಿ ಯಾರು ಆಗಲಿ ನಾವು ಮಾತಾಡಿರೋದು ಕೇಳಿಲ್ಲ. ಯಾಕೆ ಅಂದರೆ ಈಗೇನು ಇದು ಕೂಡ ಯಾವುದ್ರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ, ಡಾಲರಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಅವಾಗೆಲ್ಲ ಎಷ್ಟಿತ್ತು? 8 ರೂಪಾಯಿ, 10 ರೂಪಾಯಿ, 30 ರೂಪಾಯಿ, ಮ್ಯಾಕ್ಸಿಮಮ್ಮು 40 ರೂಪಾಯಿ ಈ ರೀತಿ ಇತ್ತು. ಒಂದು ಡಾಲರ್ ಅಂದರೆ 30 ರೂಪಾಯಿ, 40 ರೂಪಾಯಿ ಮ್ಯಾಕ್ಸಿಮಮ್. ಇವಾಗ ಎಲ್ಲಿಗೆ ಹೋಗಿದೆ? 88 ರೂಪಾಯಿ ಹೋಗಿದೆ. ನೋಡಿ ಡಾಲರ್ ಗ್ರೋತೆ ಕಾರಣ ಆ ಲೆವೆಲ್ನ ವಾಪಸ್ ಬಂದು ಟೆಸ್ಟ್ ಆಗ್ತಿದೆ. ಅಂದ್ರೂ ಕೂಡ ನಾವು ಹಿಂದೆ ಎಂದು ಕೇಳಲಾರದ ಲೆವೆಲ್ಗೆ ಸಿಲ್ವರ್ ಹೋಗಿ ಬಂದು ಕೂತಿದೆ ಇವಾಗ. ಯಾಕೆ ಅಂದರೆ ಬಿಕಾಸ್ ಇಟ್ಸ್ ಎ ಡಾಲರ್ ಡಿಪೆಂಡೆಂಟ್ ಇನ್ಸ್ಟ್ರೂಮೆಂಟ್. ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಇಂಡಿಯನ್ ರುಪಿ ಸ್ಟ್ರಾಂಗ್ ಇತ್ತು ಅಂತಂದರೆ ಇಷ್ಟು ಮೇಲೆ ಹೋದರೂ ಕೂಡ ನಮಗೆ ಚೀಪಾಗೆ ಸಿಗುತ್ತೆ. ಬಟ್ ಇಂಡಿಯನ್ ರುಪಿ ವೀಕ್ ಆಗಿರೋದ್ರಿಂದ ಇವಾಗ ನಮಗೆ ಹಿಸ್ಟಾರಿಕಲ್ ಹೈ. ಇವಾಗ ಈ ಹಿಂದೆ ಮಾಡೋದು ಇದು ಆಲ್ ಟೈಮ್ ಹೈ ಅಂದರೆ ಇಲ್ಲ ನೋಡಿ, ಆಲ್ ಟೈಮ್ ಹೈ ಓಕೆ, ಇವತ್ತು ಆಲ್ ಟೈಮ್ ಹೈ ಮಾಡಿದೆ. ಬಟ್ ನೆನ್ನೆದೆಲ್ಲ ನೀವು ನೋಡೋದಾದರೆ ಇದು ಹಿಂದೆ ಆಲ್ರೆಡಿ ಹಿಸ್ಟ್ರಿನಲ್ಲಿ ಮಾಡಿರೋಂಥ ಲೆವೆಲ್ಗಳೇ. ಆದರೆ ನಮಗೆ ಇದು ಸಾರ್ವಕಾಲಿಕ ದಾಖಲೆ ಅಂತ ಆಗ್ತೋಯ್ತು. ಅದನ್ನ ನೀವು ಸ್ಪೆಸಿಫಿಕ್ ಆಗಿ ಕಂಪೇರ್ ಮಾಡಬೇಕು ಅಂದರೆ ಇಂಡಿಯನ್ ಚಾರ್ಟ್ಸ್ನ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ 12 ಮಂತ್ ಇಷ್ಟ ಯಾವಾಗಲೂ ಹೋಗೇ ಇಲ್ಲ. ಆಯ್ತು, ಇಲ್ಲಿಂದ 2015 ಅಷ್ಟೇ ಇದೆ ಡೇಟಾ. ಬಟ್ ನಿಮ್ಗೆ ಗೊತ್ತಿದೆ 2015-11 ಎಷ್ಟಿತ್ತು? 40,000 50,000 ಅದ್ರ ಒಳಗಡೆ ಇತ್ತು ಸಿಲ್ವರ್ 1 kg. ಈ ಲೆವೆಲ್ಗೆ ಹೋಗೋ ಕಾರಣ ಬಿಕಾಸ್ ರುಪಿ ದೊಡ್ಡ ಮಟ್ಟದಲ್ಲಿ ಕುಸ್ತಿರುವಂಥದ್ದು. ಸೊ ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ಹೇಳೋದಾದರೆ ಯಾವುದು IPO ನ್ಯೂಸ್ ಬಂದಿತ್ತಲ್ವಾ, IPO ಎಲ್ ಜಿ IPO ಒನ್ ಆಫ್ ದ ಬಿಗ್ಗೆಸ್ಟ್ ಸಬ್ಸ್ಕ್ರಿಪ್ಷನ್ IPO ಅಂತ. ಹಾಗಾಗಿ ಎಲ್ಲರಿಗೂ ಸಿಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. 4 ಲಕ್ಷ ಕೋಟಿ ಅವ್ರದ್ದು ಎಷ್ಟಿದ್ದು? 14,000 ಕೋಟಿನ 15,000 ಕೋಟಿ IPO ಇದ್ದಿದ್ದು. ಬಟ್ 4 ಲಕ್ಷ ಕೋಟಿಯಷ್ಟು ಸಬ್ಸ್ಕ್ರಿಪ್ಷನ್ ಬಂದಿದೆಯಂತೆ. ಸೊ ಸಿಕ್ದವರು ನಿಜವಾಗ್ಲೂ ಲಕ್ಕಿ. LGನಲ್ಲಿ ಯಾರಾದರೂ IPOನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಅಲರ್ಟ್ ಟಿಕೆಟ್ ಆಗಿದೆ ಅಂದರೆ ಆಗಿದ್ದರೆ ಕಮೆಂಟ್ ಆಗಿ, ಅದು ಲಿಸ್ಟ್ ಆಗುತ್ತಿನ ಅಥವಾ ಕನ್ಫರ್ಮೇಷನ್ ಬರುತ್ತಲ್ಲ ಅಲರ್ಟ್ ಆಗಿದೆ ಅಂತ. ಅವತ್ತು ನಮ್ಮ ಚಾನಲ್ ವೀಡಿಯೋದಲ್ಲಿ ಕಮೆಂಟ್ ಹಾಕಿ ಪಾಸಿಟಿವ್ ಆಗಿ ಲಿಸ್ಟ್ ಆಗುತ್ತಾ ಇಲ್ವಾ. ಗ್ರೇ ಮಾರ್ಕೆಟ್ ಏನೋ ಪಾಸಿಟಿವ್ ಆಗಿ ನಡೀತಾ ಇತ್ತು. LG ಇಂಡಿಯಾ ದೊಡ್ಡ ಬಿಸ್ನೆಸ್ಸೇ ಇದೆ ಇಂಡಿಯಾದಲ್ಲಿ, ಇಲ್ಲ ಅಂತಲ್ಲ. ಆದರೆ ಮಾರ್ಕೆಟ್ ಸಿಚುವೇಷನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ದೊಡ್ಡ IPOಗಳು
ತುಸ್ ಅಂದಿರೋದೇ ಸಾಧ್ಯತೆ ಜಾಸ್ತಿ. ಇತ್ತೀಚೆಗೆ ಅದಕ್ಕೊಂದು ಪ್ರತ್ಯೇಕವಾಗಿ ಅದಕ್ಕೊಂದು ಎಕ್ಸೆಪ್ಷನ್ ಅಂತ ಕ್ರಿಯೇಟ್ ಮಾಡಿದ್ದು ಅಂತಂದರೆ ನಮ್ಮ ಇದು HDB ಫೈನಾನ್ಷಿಯಲ್ ಸರ್ವಿಸಸ್ ಆಯ್ತಲ್ಲ, HDFCದು, ಅದು ದೊಡ್ಡ IPO ಆದರೂ ಕೂಡ ಚೆನ್ನಾಗಿ ಲಿಸ್ಟಿಂಗ್ ಆಗಿತ್ತು. ಹೋಪ್ಫುಲಿ ಇದು ಕೂಡ ಚೆನ್ನಾಗಿ ಲಿಸ್ಟಿಂಗ್ ಆಗಲಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿರೋ ನಿಮಗೆಲ್ಲ ಅಲರ್ಟ್ ಆಗಲಿ. ಇದಿಷ್ಟು ಇವತ್ತು ನಾನು ಚಾರ್ಟ್ ಸ್ಟಾಕ್ ಆಗಿತ್ತು. ವೀಕೆಂಡಲ್ಲಿ ಟಾಟಾ ಮೋಟರ್ ಸ್ಪೆಷಲ್ ವೀಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಇನ್ನೂ ಯಾರಾದರೂ ಮಾಡಿಸಿಲ್ಲ ಅಂತಂದರೆ ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿರ್ತೀನಿ. ಅದನ್ನು ಫಿಲಪ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. 0% GST ನಡೀತಾ ಇದೆ. ದಯವಿಟ್ಟು ಆದಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ನ ತಗೊಳ್ಳಿ. ಜೊತೆಗೆ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ವಿಡಿಯೋ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಜೊತೆಗೆ ಚಾನಲ್ ಲಿಂಕ್ಗಳನ್ನು ಕೆಲವರು ಕೇಳಿದ್ರೆ ಟೆಲಿಗ್ರಾಮ್ ಇದರದೆಲ್ಲ ಅದೆಲ್ಲದೂ ಕೂಡ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನ್ ಇರುತ್ತೆ. ಯಾವುದೇ ಪೇಯ್ಡ್ ಚಾನಲ್ ಸಬ್ಸ್ಕ್ರಿಪ್ಷನ್ಸ್, ಸೆಮಿನಾರ್, ವೆಬಿನಾರ್ ಯಾವುದೂ ಇಲ್ಲ, ಕೋರ್ಸು, ವರ್ಕ್ ಫ್ಲೋ ಅದು ಇದು ಯಾವುದೂ ಇಲ್ಲ. ಸೊ ಏನಿದ್ರೂ ಯೂಟ್ಯೂಬಲ್ಲಿ ಸಿಗುತ್ತೆ. ಇಲ್ಲಾಂದರೆ ಫ್ರೀ ಇದ್ದಾಗ ಟೆಲಿಗ್ರಾಮಲ್ಲಿ ಏನಾದರೂ ಪೋಸ್ಟ್ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ತುಂಬ ಒಳ್ಳೆ ಕಮ್ಯುನಿಟಿ ಇದೆ, ಒಳ್ಳೊಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡುವಂಥ ಕಮ್ಯುನಿಟಿ ಇದೆ. ಆ ಕಮ್ಯುನಿಟಿ ಚಾನಲಲ್ಲಿ ಯಾರು ಆ್ಯಕ್ಟಿವ್ ಇರ್ತಾರೋ ಅವರು ನಿಮಗೆ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಮತ್ತೊಂದು ವಿಡಿಯೋ ನನಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.